ನಮಸ್ತೆ ಎಲ್ರಿಗೂ. ನಮಸ್ತೆ. 7 ವರ್ಷದ ನಂತರ ಪುನಃ ನಾನು ಈ ಸಲ ಮಾತ್ರ ತವರು ಮನೆಯನ್ನು ಸ್ವಲ್ಪ ಜಾಗ ಚೇಂಜ್ ಮಾಡಿದ್ದೇನೆ. ಸದ್ಯಕ್ಕೆ ಹತ್ತಿರ ಉಂಟಂತ ನನಗೆ, ಹಾಗಾಗಿ ಬಂದಿದ್ದೇನೆ. ನೋಡಿ, ಈಗ ಸ್ವಲ್ಪ ಹೊತ್ತಿನಲ್ಲಿ ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಮತ್ತು ನಿಲ್ಲಿಕ್ಕೆ ಹೇಳಿದರೆ ಇವತ್ತು ನಿಲ್ಲುವುದು, ಇಲ್ಲದಿದ್ದರೆ ನಂದು ಇದೆಲ್ಲ ಮದುವೆ ಸೀಸನ್. ಅಲ್ಲಿ ಮದುವೆ, ಇಲ್ಲಿ ಮದುವೆ, ಅದು ಇದೆಲ್ಲ ಹೋಗ್ಲಿಕ್ಕೆ ಇರ್ತಾ ಇತ್ತು. ಟೂರ್ ಉಂಟಲ್ಲ, ಅದಕ್ಕೋಸ್ಕರ ಅಲ್ಲ, ಅರ್ಜೆಂಟಲ್ಲಿ ಇವತ್ತೇ ಬಂದದ್ದು. ನೆಕ್ಸ್ಟ್ ಸೈಕಲ್ ಆಗುವಾಗ ಸರಿ ಆಗ್ತದೆ ನನ್ನ ಟೂರಿಗೆ ಹೋಗ್ಲಿಕ್ಕೆ. ಡಾಕ್ಟ್ರು ಕೇಳಿದ್ದಾರೆ, ನಿಮಗೆ ಹೋಗದಿದ್ದರೆ ಏನಾಗ್ತದೆ ಟೂರಿಗೆ ಅಂತ. ಇಲ್ಲ ಡಾಕ್ಟ್ರ್, ಅದಾಗೋದೇ ಇಲ್ಲ. ಮತ್ತು ಇನ್ನೊಬ್ಬರು ಡಾಕ್ಟ್ರು ನನ್ನ ಸಪೋರ್ಟಿಗೆ ಬಂದಿದ್ದಾರೆ. ನನ್ನದು ಅವರಿಗೆ ವಿಷಯ ಎಲ್ಲ ಗೊತ್ತುಂಟು, ಮುಂಚೆ ಸಹ ಮಾಡಿದ್ದೆ, ಈಗ ರಿಪೀಟ್, ಅದೇ ಟ್ರೀಟ್ಮೆಂಟು ರಿಪೀಟ್. ಈಗ ನಾವು ಫಸ್ಟಿಗೆ ಹುಷಾರಾಗಿ ಅಯೋಧ್ಯೆಗೆ ಸೀದಾ ಹೋಗುದೇ, ಬ್ಯಾಗ್ ಎಲ್ಲ ಕಟ್ಟಿಟ್ಟದೇ ಉಂಟಲ್ಲ. ನಮ್ಮ ರಾಮದೇವರು ಕರೆದ್ರೆ ಹೋಗೋದು. ಯಾಕೆ ಕರೀತಾರೆ. ನನ್ನದು ಹೀಗೆ ನಾನು ಈಗ ಹೋಗ್ತೇನೆ ಅಂತ ಹೇಳಿಸಿ, ಇಂಡಿಗೋದವ್ರದ್ದು ಏನಾದರೂ ಆದರೆ ಉಂಟಲ್ಲ ಕತೆ, ಫ್ಲೈಟ್ ಕ್ಯಾನ್ಸಲೇಷನ್ ಎಲ್ಲ ಅಂತ, ನೀವೆಲ್ಲ ರೆಡಿ, ಬ್ಯಾಗ್ ಎಲ್ಲ ನಿಮ್ಮದೆಲ್ಲ ರೆಡಿಯಾಗಿದೆ, ನಂದಾಗಲಿಲ್ಲ. ಅದು ಎಂತ ಮಾಡೋದು, ಮತ್ತೆ ಕ್ಯಾನ್ಸಲ್ ಆದರೆ ಮನೆಯಲ್ಲಿ ಕೂತ್ಕೊಳ್ಳೋದು ಅಲ್ಲ, ಮತ್ತೊಂದು ಟಿ ಟಿ ಮಾಡಿ ಹೋಗೋದಿಲ್ಲ ಬ್ಯಾಗಿಗೋಸ್ಕರ. ಅದೇ ಹೇಳಿದ್ದು. ನೋಡುವ ಎಂತ ಎಲ್ಲ ಆಗ್ತದೆ. ನಾವು ಯಾವಾಗಲೂ ಒಳ್ಳೇದೇ ಯೋಚಿಸಿ. ಅಲ್ಲ, ಅದೊಂದು ಗೊತ್ತುಂಟ ನಿಮಗೆ, ನಮ್ಮ ಮಾರಿಯಮ್ಮನ ದಯೆಯಿಂದ ಇಲ್ಲಿ ಬಂದ ಕೂಡಲೇ ಇಲ್ಲಿಯ ಡಾಕ್ಟ್ರ್ ಯಾರು, ಲೇಡಿ ಡಾಕ್ಟ್ರ್, ನಮ್ಮದೇ ಊರಿನ ಪರಿಚಯದವರಷ್ಟು ಆತ್ಮೀಯರಾಗಿ ನನಗೀಗ ಸಿಕ್ಕಿದ್ರು. ನಿಜ ಹೇಳ್ತೇನೆ, ಅದು ಒಂದು ಇವತ್ತಿನ ಸಂತೋಷದ ವಿಷಯ ನನಗೆ. ಎಲ್ಲ ಅವರೇ ಎಲ್ಲ ಇದು ಮಾಡಿ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದು. ಅವರಿಗೆ ತುಂಬು ಹೃದಯದ ಥ್ಯಾಂಕ್ಸ್. ಈಗ ನಾವು ಇನ್ನು ಒಂದು 4 ಫೋಟೋ ಎಲ್ಲ ತೆಗಿವ. ಇಲ್ಲಿ ಒಂದು ಬಾಳೆ ಎಲೆ ಹಾಕ್ತಿದ್ರೆ ಒಳ್ಳೇದಿತ್ತಲ್ಲ. ಇಲ್ಲಿಯಾ? ಫೋನ್ ಇಟ್ಟಿದೆ ಬಾಳೆ ಎಲೆ. ಹೌದೌದು, ಇದು ಒಂದು 2 ಇಂಪಾರ್ಟೆಂಟ್ ಅಲ್ಲ. ಆಯ್ತು, ಥ್ಯಾಂಕ್ ಯು.